ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್ ಮೊನ್ನೆ ಇನ್ಫೆಂಟ್ರಿ ರೋಡಲ್ಲಿ ಒಂದು ಫುಟ್ಪಾತ್ ಒಂದು ಇದನ್ನ ಕಟ್ಟಿದ್ದಾರೆ ಸರ್. ಟೆಂಪ್ರವರಿ ಶೆಡ್ ಕಟ್ಟಿದ್ರು ಮೊನ್ನೆ ಇದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಬಂದ್ವಿ. ಅವಾಗ ಕುಬೇರ ಸರ್ ಅವರು ಕೂಡ ಅಲ್ಲಿಗೆ ಬಂದ್ರು, ಸ್ಪಾಟಾಗಿ ಬಂದರು. ಇದನ್ನು ತೆಗಿಸ್ರಿ ಅಂದರು. ಆಯ್ತು ಸರ್ ಅಂತ ಹೇಳಿ ಅವ್ರಿಗೆ ಟೈಮ್ ಕೊಟ್ವಿ. ತಗೊಳ್ರಿ, ಇದು ಫುಟ್ಪಾತಲ್ಲಿ ಕಟ್ಟಿದರೆ ಇದು ಮತ್ತೆ ಕಟ್ಟಬಾರ್ದು, ವ್ಯಾಲ್ಯೂಷನ್ ಆಗುತ್ತೆ, ನೀವು ಬೇಕಾದ್ರೆ ನಿಮ್ಮ ಪ್ರೆಮೈಸಸಲ್ಲಿ ಕಟ್ಕೊಳ್ರಿ ಅಂತಂದು ಹೇಳಿ ಬಂದ್ವಿ ಅವರಿಗೆ. ನಿನ್ನೆ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ಅಲ್ಲಿ ಹೋದಾಗ ಅವರು ನಮ್ಮ ಕುಬೇರ ಸರ್ ಸಿಕ್ಕರು. ಏನಾಯ್ತು ರೀ ನೀವು ತೆಗೆದಿಲ್ಲಲ್ಲ ಅಂತ. ಸರ್ ನಿನ್ನೆ ಇದಿತ್ತು, ಹಿಂಗೆ ಬಿಸಿ ಇದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾನು ನಾಳೆ ಅಥವಾ ನಾಡ್ದು ತೆಗಿಸ್ತೀವಿ ಸರ್ ನಾನು ಹೇಳ್ಬಿಟ್ಟು. ನಿಮ್ದೇನು ನಿಮ್ಮ ರಿಲೇಷನ್ ಇದೇನಾ ಅವ್ರದ್ದು ಏನು ವ್ಯವಹಾರ ಇದೆ ಹಂಗಂತ. ಸರ್ ನಮಗೆ ಯಾಕೆ ರಿಲೇಷನ್ ಆಗುತ್ತೆ ಸರ್, ತೆಗಿಸ್ತೀವಿ, ನೀವು ಹೇಳಿದಿರಲ್ಲ ತೆಗಿಸ್ತೀವಿ ಬಿಡಿ ಅಂತ. ಅದು ಜೋರು ಬಾಯ್ ಮಾಡಿದ್ರು. ನೀನು ಈಗ ತೆಗಿಸ್ಬೇಕು, ನೀನೆಂತ ಹೇಳಬಲ್ಲಿ, ನೀನೇನು ಕೆಲಸ ಮಾಡ್ತೀಯ ಹಂಗೆ ಸರ್. ಈ ಥರ ಎಲ್ಲ ಮಾತಾಡಿದ್ರೆ ನಾನು ತೆಗ್ಸೋಕ್ಕಾಗಲ್ಲ, ನೀವೇನು ಮಾಡ್ಕೊಂತೀರಿ ಮಾಡ್ಕೊಳ್ಳಿ ಸರ್ ಅಂತ ಅಂದೆ ನಾನು. ಅವಾಗ MLA ಸರ್ ಇದ್ರು, ಏನು ಗಲಾಟೆ ವೇರಿಯೇಷನ್ ಬಾ ಅಂತ ಕರ್ಕೊಂಡೋದ್ರು, ಒಳಗಡೆ ಕರ್ಕೊಂಡೋದ್ರು. ಅವ್ರು ಅಲ್ಲೆಲ್ಲ ಏನು ಮಾತಾಡಿದ್ರು ಬಾ ಅಂತ. ನನ್ನ ಸಾರ್ ಹತ್ರಕ್ಕೆ ಹೋಗಿ ಜಸ್ಟ್ ಹಿಂಗೆ ಹೊರಗೆ ಬಂದು ಹಿಂಗೆ ಬಂದೆ. ಅವಾಗ ಏಕಾಏಕಿ ಬಂದ್ಬಿಟ್ಟು ಇಲ್ಲಿಗೆ ಗುದ್ದಿದ್ರು ಸರ್. ನಾನು ಅಲ್ಲಿಂದ ಸುಮ್ಮನೆ ವಾಪಸ್ ಬಂದೆ ಸರ್. ಅಷ್ಟೇ ಇದೇ ನಡೆದ್ರೆ ಸರ್. ಆ ಥರ ಏನು ಮಾಡಿಲ್ಲ ಸರ್ ನಮ್ಗೆ. ಇಲ್ಲ ಸರ್, ಇರೋ ವಿಷಯ ಸರ್ ಇದಿಷ್ಟೇ. ಕಾರ್ಪೊರೇಟರ್ ಸರ್ ಕುಬೇರ್ ಅಂತ. MLA ಸರ್ ಅಲ್ಲಿ ಒಳಗಡೆ ಇದ್ರು ಸರ್, ಸೈಡಿಗೆ ಇದ್ರು. ಓಣಿಯಲ್ಲಿ ಚಿಕ್ಕ ಓಣಿಯಲ್ಲಿ ಇತ್ತು ಸರ್, ಅಲ್ಲಿ ಹೋಗಿದ್ರು ಸರ್ ಅವರು. ಹೇಳಿದ್ರು ಸರ್, ಹೇಳಿ ಅವರೇ ಕಳಿಸ್ಕೊಟ್ರು ಸರ್. ನೀವು ಹೋಗಿ ವೀರೇಶ್ ಅಂತಂದು ಕಳಿಸ್ಕೊಟ್ರು ಸರ್. ಏನು ಸರ್ ಮಾಡಿದೆ, ಹೇಳಿದೆ ಸರ್ ನಾನು. ಹೇಳಿದೆ ನೀನು ಹೋಗು ಅಂತ ಹೇಳಿ ನನಗೆ ಕಳಿಸ್ಕೊಟ್ರು ಸರ್ ಫಸ್ಟ್ ಇಲ್ಲಿಗೆ. ಏನಿಲ್ಲ ಸರ್, ಇದೇ ಉದ್ದೇಶ. ಏನು ಸರ್ ಅವ್ರಿಗೆ ಏನು ತಿಳಿತೋ ಏನೋ ಗೊತ್ತಿಲ್ಲ. ನಾನು ಹೇಳಿದೆ ಅಲ್ಲಿ ಅಷ್ಟು ಒಂದೇ ಸಲಕ್ಕೆ. ನಾನು ಬೆಳಗ್ಗೆ ಟಿಫನ್ ಮಾಡಿ ಕೂಡ ಬಂದಿಲ್ಲ ನಾನು ಇವತ್ತು. ಆ್ಯಕ್ಚುಲಿ ರಜೆ ಇತ್ತಂದ್ರೆ ಕೂಡ ನಾನು ಇಮಿಡಿಯೇಟಾಗಿ ಯಾವುದೋ ಒಂದು ಎಂಕ್ರೋಚ್ಮೆಂಟ್ ಇತ್ತು, ತಗೊಂಬಾವೆಲ್ಲಿ ಅಲ್ಲಿಗೆ ಹೋಗಿ ಅಟೆಂಡ್ ಇದು ಮಾಡಿದ್ವಿ. ಅದಾದಮೇಲೆ MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಬಂದು 1 or 2 days ಹೆಚ್ಚು ಕಡಿಮೆ ಆಗುತ್ತೆ. ಬಂದು ಇವಾಗಲೇ ಮಾಡಬೇಕು, ಹೀಗೆ ಮಾಡಬೇಕು, ನೀವೇನು ಕೆಲಸ ಮಾಡ್ತೀರಾ, ನೀವೇನು ಇದು ಮಾಡ್ತೀರಾ, ನಾನು ಏನು ಮಾಡ್ತೀನಿ ಅಂತ ಗೊತ್ತಿದೆ ಸರ್. ಬಳ್ಳಾರಲ್ಲಿ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ ಯಾವ ಥರ ಕೆಲಸ ಮಾಡ್ತೀವಿ ಏನಂತಂದು. ಏಕಾಏಕಿ ಬಂದ್ಬಿಟ್ಟು ಹಿಂಗೆ ಗೊತ್ತಿದ್ರೆ ನಮಗೆ ನಾನು ಇಲ್ಲಿ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ ಸರ್. ಯಾವುದಿಲ್ಲ, ನಮ್ಮ ಪಾಡಿಗೆ ನಮಗೆ ಇದೇ ಇರುತ್ತೆ, ನಾವು ನಮ್ಮ ಜೀವನ ಇರುತ್ತೆ. ನನಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಸೊ ನಾನು ಯಾರ ಬಗ್ಗೆಯೂ ಆಪಾದನೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ಇಲ್ಲ, ಅದು ನಾನು ಅದೇ ವಾರ್ಡಲ್ಲಿ ಇವತ್ತು ಸಲಾಂ ಬಳ್ಳಾರಿ ಮತ್ತು ನಮ್ಮ ಕಿಟ್ಟು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇನ್ನು ಮಾತಿನ ಚಕಮಕಿ ನಡೆದಾಗ ನಾನು ಮಾತಿನ ಚಕಮಕಿ ಏನೋ ನಡೆದಾಗ ಇಬ್ಬರಿಗೂ ಸಮಾಧಾನ ಹೇಳಿ ಇವ್ರನ್ನ ಕಳಿಸಿದ್ದೆ. ಮತ್ತು ನಾನು ಒಳಗೆ ಜನರೇನೋ ಕರೆದಾಗ ಅಲ್ಲಿ ಮಾತಾಡೋಕ್ಕೆ ಹೋದಾಗ ಏನೋ ಈ ಥರ ಘಟನೆ ನಡೆದಿದೆ ಅಂತ ಗೊತ್ತಾಯಿತು. ಅದಕ್ಕೆ ಏನಾಗಿದೆ, ಏನು ವಾಸ್ತವಾಂಶ ತಿಳ್ಕೊಳ್ಳೋಣ ಅಂತೇಳಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಅದೇನು ತಿಳ್ಕೊಂಡು ಯಾರಿಗೆ ಏನಾನ ಆ ಥರ ನಡೆದಿದ್ರೆ ಏನು ನ್ಯಾಯಯುತವಾಗಿ ಅವ್ರಿಗೆ ಏನು ನಡೆಸ್ಕೊಡ್ಬೇಕು ನಾವು ನಡೆಸ್ಕೊಡ್ತೀವಿ. ಅಧಿಕಾರಿಗೆ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಇಲ್ಲ, ಅದು ತಪ್ಪೇ. ಯಾಕಂದರೆ ಅಧಿಕಾರಿಗಳು ಇಂದನೇ ನಮ್ಮ ವ್ಯವಸ್ಥೆ ನಡೆಯೋದು. ಅಂಥವ್ರು ಅವ್ರ ಕರ್ತವ್ಯಕ್ಕೋಸ್ಕರ ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಅವರು ಬಂದಂಥವ್ರು. ಅದರಲ್ಲಿ ಯಾರು ತಪ್ಪಿದೆ, ಯಾರ್ದು ಏನು ವಿಚಾರ ಆಗಿದೆ ಅಂತಲೂ ನನಗಿನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಪೂರ್ತಿಯಾಗಿ ಮಾಹಿತಿಯನ್ನು ತೊಗೊಂಡು ತಮಗೆ ತಿಳಿಸ್ಕೊಡ್ತೀನಿ. ಸರ್ಕಾರ ನೌಕರಸ್ಥರು ಕೆಲಸ ಮಾಡುವಂಥ ವಾತಾವರಣನೇ ಬಳ್ಳಾರಿಯಲ್ಲಿ ಇಲ್ಲ, ನಾವು ಇಲ್ಲಿಂದ ನಮಗೆ ರಿಲೀವ್ ಕೊಟ್ಬಿಡಿ, ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳ್ತೀವಿ. ಇಲ್ಲ, ಆ ಥರ ಈಗ ನನ್ನ ಕಡೆಯಿಂದ ಯಾವತ್ತೂ ನಿಮಗೆ ಗೊತ್ತಿರ್ಬೋದು, ಆಫೀಷಿಯಲ್ಸ್ಗೆ ನಾನು ಯಾವತ್ತು ಇಲ್ಲ ಆ ಥರ ಏನನ್ನ ಅವರಿಗೆ ಆ ಥರ ಟಾರ್ಚರ್ ಏನನ್ನ ಆಗಿದ್ರೆ ತಿಳಿಸ್ಕೊಟ್ರೆ ನಾವೆಲ್ಲ ನಾವೇನು ಕಾರ್ಪೊರೇಟರ್ಸು, ನಮ್ಮ ಕಮಿಷನರ್ ಎಲ್ಲರೂ ಏನಿದೀವಿ ನಾವು ಕುಂತ್ಕೊಂಡು ಚರ್ಚೆ ಮಾಡ್ತೀವಿ. ಈಗ ನಾನಾಗಿರ್ಬೋದು, ನಾಗೇಂದ್ರಣ್ಣ ಆಗಿರ್ಬೋದು, ನಾವಿಬ್ಬರು ಯಾವತ್ತು ಕಾರ್ಪೊರೇಷನಲ್ಲಿ ಕೆಲಸಗಳು ಮಾಡಿಸ್ತೀವಿ ಹೊರತು ಅದರಲ್ಲಿ ಇಂಟರ್ಫಿಯರ್ ಜಾಸ್ತಿ ಆಗಿಲ್ಲ. ಯಾಕಂದರೆ ಕಾರ್ಪೊರೇಟರ್ಸ್ ಇರ್ತಾರೆ, 39 ಜನ ಕಾರ್ಪೊರೇಟರ್ಸ್ ಇದ್ದಾರೆ. ಇಲ್ಲ, ಯಾಕಂದರೆ ಈಗ ನಾವು MLAಗಳು ಹೋದಾಗ ಅಲ್ಲಿ ಕಾರ್ಪೊರೇಟರ್ಸ್ದು ಅಷ್ಟು
ಆಫೀಸರ್ಸ್ ಕೂಡ ಅವ್ರ ಮಾತು ಕೇಳೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಈ ರೀತಿಯಲ್ಲಿ ಇರುತ್ತೆ. ಕಾರ್ಪೊರೇಟರ್ಸ್ ಕೂಡ ಅವರು ಜನರಿಂದ ಎಲೆಕ್ಟ್ ಆಗಿ ಬಂದಂಥವ್ರು, ಅವ್ರಿಗೂ ಒಂದು ಸ್ಥಾನಮಾನ ಸಿಗಬೇಕು, ನಾವು ಇಂಟರ್ಫಿಯರ್ ಆಗಬಾರ್ದು ಅಂತೇಳಿ ನಾವಾಗಿರ್ಬೋದು, ನಾಗೇಂದ್ರನ್ ಆಗಿರ್ಬೋದು ಆ್ಯಕ್ಟಿವ್ ಆಗಿ ಯಾವತ್ತು ಕಾರ್ಪೊರೇಷನ್ ಇಲ್ಲ. ನಾವು ಕೆಲಸಗಳು ಮಾಡ್ಕೊಳೋದು, ರೋಡ್ ವರ್ಕ್ಸ್ ಅವೆಲ್ಲ ನಾವು ಫೋನಲ್ಲಿ ಏನು ಮಾಡ್ಬೋದೋ ಮಾಡ್ತೀವಿ. ನಾವು ಇಷ್ಟಕ್ಕೆ ಮುಂಚೆ ಏನೀಗ ನೀವು ಹೇಳ್ತಿದ್ರೆ ಸ್ವಲ್ಪ ಕಾರ್ಪೊರೇಟರ್ಸಿಂದ ಅಫಿಷಿಯಲ್ಸ್ಗೆ ಏನೋ ತೊಂದರೆ ಆಗಿದೆ ಅಂತೇಳಿ. ಆಡಿಯೋ ರೆಕಾರ್ಡ್ ಇದೆ ಸರ್ ಅದು. ಸರ್, ಹಾಂ ಹಾಂ ದುಡ್ಡು ಕೇಳಿರೋದು ರೆಕಾರ್ಡ್ಗಳೆಲ್ಲ ಇದಾವೆ. ಇಲ್ಲ, ಆ ರೀತಿಯಲ್ಲಿ ಅವ್ರ ಹತ್ರ ಸಾಕ್ಷಿದಾರಗಳಿದ್ರೆ ಯಾವ ರೀತಿಯಲ್ಲಿ ಏನಿದೆ ಅಂತೆಲ್ಲ ಚೆಕ್ ಮಾಡ್ತೀನಿ. ಯಾಕಂದ್ರೆ ನಾವೇನು ನೋಡ್ದಂಗೆ ನಿಮ್ಮ ಹತ್ರ ಹೇಳಕ್ ಬರಲ್ಲ. ಆ ರೀತಿಯಲ್ಲಿ ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಿದೆ. ಸಿಬ್ಬಂದಿ ಕಂಟಿನ್ಯೂ ನಿರಂತರ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾವು ಧರಣಿ ಮಾಡ್ತೀವಿ, ಪಾಲಿಕೆ ಮುಂದೆ ಅಂತ ಕೂತ್ಕೊಂಡಿದ್ದೀವಿ. ಕೆಲಸಕ್ಕೆ ಗೈರಾಗ್ತೀವಿ, ಅಂತ. ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಸರ್. ಈಗ ಪ್ರೊಟೆಸ್ಟ್ ಮಾಡೋದು ಅವ್ರ ರೈಟ್. ಅದು ನಾನು ಅದಕ್ಕೇನು ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಹೇಳಕ್ಕೆ ನಾನು, ಯಾಕಂದರೆ ಅನ್ಯಾಯ ನಡೆದಾಗ, ಈ ಪ್ರಜಾಪ್ರಭುತ್ವದಲ್ಲಿ ಅನ್ಯಾಯ ನಡೆದಾಗ ಪ್ರೊಟೆಸ್ಟ್ ಮಾಡ್ಬೋದು, ಅವ್ರದ್ದು ಹಕ್ಕಿದೆ, ಅದು ಮಾಡಲಿ. ನಾನು ಅವ್ರಿಗೆ ಕೇಳ್ತೀನಿ. ಯಾಕಂದರೆ ಅವ್ರಿಗೆ ತೊಂದರೆ ನಡೆದಿದೆ, ಹಲ್ಲೆ ಆಗಿದೆ ಅಂತ ನೀವೆಲ್ಲ ಹೇಳ್ತಿದ್ರಿ, ನಮಗೂ ಕೇಳಿ ಬಂದೆ. ಆ ರೀತಿಯಲ್ಲಿ ಅವ್ರಿಗೆ ಆಗಿದ್ದರೆ ಅವ್ರಿಗೆ ಏನು ನ್ಯಾಯ ಆಗಬೇಕೋ ಅದು ಮಾಡಿಕೊಡ್ತೀವಿ. ಯಾಕಂದರೆ ಅವ್ರು ಪ್ರೊಟೆಸ್ಟಿಗೆ ಕುಂತ್ರೆ ಇಡೀ ಬಳ್ಳಾರಿ ನಿಂತೋಗುತ್ತೆ. ಯಾಕಂದರೆ ಕೆಲಸ ಸರ್, ಈಗ ಹಲ್ಲೆ ಮಾಡತಕ್ಕಂಥ ಕಾರ್ಪೊರೇಟ್ ಮೇಲೆ ತಾವು ಏನು ಆಗ್ರಹ ಮಾಡ್ತೀವಿ? ಏನು ಶಿಕ್ಷೆ? ಇಲ್ಲಿ ಹಲ್ಲೆ ಮಾಡಿರೋದು ತಪ್ಪು. ನಾನು ಅಲ್ಲಿದ್ದಾಗೆ ನಾನು ಗೊತ್ತಾಗಿಂತ 10 ನಿಮಿಷದಲ್ಲೇ ನಾನು ಎಲ್ಲರನ್ನೂ ಒಂದು ಬೈದಿದ್ದೀನಿ, ತಪ್ಪು ಮಾಡಿದ್ದೀರಿ ಅಂತ ಕೂಡ ಹೇಳಿದ್ದೀನಿ. ಅದು ಯಾಕಾಗಿದೆ, ಯಾರು ತಪ್ಪಿದೆ ಅನ್ನೋದು ತಿಳ್ಕೊಬೇಕು. ನೀವೇನೋ ಕೆಲವಷ್ಟು ಆಡಿಯೋಗಳಿದೆ ಅಂತಿದ್ದೀರಿ, ನೋಡ್ತೀನಿ, ಚೆಕ್ ಮಾಡ್ತೀನಿ, ಅದರಿಂದ ಏನಾನ ಬಂದಿದೇನೋ. ಬೇರೆ ದುಡ್ಡು ಡಿಮ್ಯಾಂಡ್ ಮಾಡಿದ್ರು, ಈಗ ನಮ್ಮ ಮೇಲೆ ಹಲ್ಲೆ ಮಾಡಿ ಅವರೇ ಆರೋಪ ಮಾಡಿದ್ರು. ಯಾರು ಕಾರ್ಪೊರೇಟ್? ಅಧಿಕಾರಿನೇ ಆರೋಪ ಮಾಡ್ತಾರೆ, ಹಾಂ 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 ಇಂಜಿನಿಯರ್ ಅವರೇ ಆರೋಪ ಮಾಡ್ತಾರೆ. ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು, ಹೀಗಾಗಿ ಇವತ್ತು ಹಲ್ಲೆ ಮಾಡಿದ್ರು. ದುಡ್ಡಿಗೆ ಡಿಮ್ಯಾಂಡ್ ಮಾಡೋಕ್ಕೆ ಇರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾವು ನೋಡಿ ನಮ್ಮ ಕಾರ್ಪೊರೇಷನಲ್ ಅಫಿಷಿಯಲ್ಸ್ನ ನಾವು ವೀರೇಶ ಕೂಡ ನನಗೆ ಭಾಳ ಆತ್ಮೀಯರೇ. ಅವ್ರಿಗೆ ಭಾಳ ಒಳ್ಳೆ ಕೆಲಸ ಮಾಡೋರು ಅವರು. ನಾನು ಬೇಕಂತೇಳಿ ಇಷ್ಟಕ್ಕೆ ಮುಂಚೆ ಎಲ್ಲಿ ಏರಿಯಾದಲ್ಲಿ ಸ್ವಲ್ಪ ಕ್ರೈಸಿಸ್ ಇರುತ್ತೋ ಅಂಥ ಏರಿಯಾಕ್ಕೆ ನಾವೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಕೆಲಸಗಳು ನಾವು ಮಾಡಿಸ್ಕೊಂಡಿದ್ದೀವಿ. ನಾವು ಏನೇ ಕೆಲಸ ಹೇಳಿದ್ರು ಮಾಡೋ ಅಂಥ ದಕ್ಷ ಅಧಿಕಾರಿ ಅವರು, ಅದ್ರಾಗ ಏನು ಬೇರೆ ಮಾತಿಲ್ಲ. ಇದು ಹಲ್ಲೆ ಅನ್ನೋದು ಭಾಳ ತಪ್ಪು. ಅದು ಯಾವುದಕ್ಕೋಸ್ಕರ ಆಗಿದೆ, ತಾವೇನೋ ಹೇಳ್ತಿದ್ರಿ ಆ ಸಬ್ಜೆಕ್ಟ್ ಮೇಲೆ ಆಗಿದೆನೋ, ಬೇರೆ ಏನಾನ ಪರ್ಸನಲ್ ಮ್ಯಾಟ್ರ್ ಇದೆನೋ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ತಿಳಿಸ್ತೀವಿ. ಹಲ್ಲೆ ಮಾಡೋದ್ರಿಂದ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಿದಂಗೆ ಆಗೋದಿಲ್ವಾ ಸರ್? ಈಗ ಕೆಲಸ ಮಾಡೋದು ನಾವು ಅಧಿಕಾರಿಗಳ ಜೊತೆಗೆ ಇರ್ತೀವಿ. ವಾಸ್ತವಾಂಶ ಏನು ನಡೆದಿದೆ ಅಂತೇಳಿ ಗೊತ್ತಿಲ್ಲ. ಅಧಿಕಾರಿಗಳಿಗೆ ನಾವು ಇರ್ತೀವಿ, ನಮ್ಮ ಕಾರ್ಪೊರೇಟರ್ ತಪ್ಪು ಇಲ್ಲಾಂದ್ರೆ ಅಧಿಕಾರಿಗಳು ತಪ್ಪು ಅನ್ನೋದು ಇಷ್ಟಕ್ಕೂ ನನಗೆ ಗೊತ್ತಿಲ್ಲ. ನನಗೆ ಗೊತ್ತು ಮಾಡ್ಕೊಳೋಷ್ಟು ಟೈಮ್ ಕೊಡಿ, ಗೊತ್ತಾಗಿದ್ದ ತಕ್ಷಣ ನಮ್ಗೆ ತಿಳಿಸ್ಬೋದು. ಎಮ್ಎಲ್ಎ ಸಾಹೇಬ್ರು ಇದ್ದಾಗ ಕೂಡ ಅಂತ ಹಲ್ಲೆ ಆಗುತ್ತೆ ಅಂತ. ಹಾಂ, ಈ ಸ್ಪಾಟಲ್ಲಿ ಇಲ್ಲಪ್ಪ, ನಾನೇ ಅಲ್ಲಿ ಮಾತಾಡ್ತಿದ್ದವಾಗ ನಾನೇ ಇಬ್ಬರನ್ನು ಬಿಡಿಸಿ ಕಳಿಸಿದ್ದವನು. ನಾನು ಬಿಡಿಸಿ ನಾನು ಒಳಗೆ ಹೋದಾಗ ಇದೇನೋ ನಡೆದಿದೆ. ನಾನಿದ್ರೆ ಆಗ್ತಿರ್ಲಿಲ್ಲ. ನಾನು ಅಲ್ಲಿ ಸ್ಪಾಟಲ್ಲಿದ್ದಾಗ ತಾವು ಬೇಕಂದ್ರೆ ವೀರೇಶನ್ ಕೂಡ ಕೇಳ್ಬೋದು. ಯಾರು ವೀರೇಶನ್ ಕೂಡ ಕೇಳ್ಬೋದು. ಅವರಿಬ್ಬರು, ವೀರೇಶು ನಮ್ಮ ಕಾರ್ಪೊರೇಟರ್ ಏನೋ ಮಾತಾಡ್ಕೊಂತಿದ್ರೆ ಅವ್ರನ್ನೊಂದು ಕಡೆ ಇವ್ರನ್ನೊಂದು ಕಡೆ ಕರೆಸಿ ನಾನು ವೀರೇಶನ್ ಪಕ್ಕಕ್ಕೆ ಕರ್ಕೊಂಡೋಗಿ ಮತ್ತೆ ಜನರು ನನಗೇನೋ ರೋಡ್ ಸಮಸ್ಯೆ ಏನೋ ಇದೆ ಅಂದಿದ್ದಕ್ಕೋಸ್ಕರ ನಾನು ಒಳಗೆ ಹೋಗಿದ್ದವಾಗ ಇದೇನೋ ನಡೆದಿದೆ. ಇಲ್ಲ, ಈ ಮಾನ್ಯ ಶಾಸಕರು ಆ ವಾರ್ಡಲ್ಲಿ ಸಲಾಂ ಬಳ್ಳಾರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಆ ವಾರ್ಡಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು AEE ವೀರೇಶ್ ಅವರು ಮಾನ್ಯ ಶಾಸಕರಿಂದ ಇದ್ದರು. ನಾನು ಕೂಡ ಆರಂಭದಲ್ಲಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತಿದ್ದೆ. ಅಲ್ಲಿಂದ ನಂತರ ನಾನು ಬೇರೆ ಕೆಲಸಕ್ಕೆ ಈ ಕಡೆ ಬಂದಾದಮೇಲೆ ನನಗೆ ಆಮೇಲೆ ಯಾರೋ ಫೋನ್ ಮಾಡಿ ಹೇಳಿದರು, ಈ ಥರ ಸಿಬ್ಬಂದಿ ಮೇಲೆ ಆ ಭಾಗದ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಇಮಿಡಿಯೇಟ್ ನಾನು ಆ ಸ್ಥಳಕ್ಕೆ ಹೋದಾಗ ಸ್ವಲ್ಪ ಅವ್ರಿಗೆ ತೀವ್ರವಾಗಿ ಹಲ್ಲೆ ಆಗಿತ್ತು. ಭಾಳ ಗಲ್ಲ ಮತ್ತು ಎದೆ ಮೇಲೆಲ್ಲ ತೀವ್ರವಾದ ಪೆಟ್ಟುಗಳೆಲ್ಲ ಆಗಿತ್ತು. ಅದಕ್ಕೆ ಇಮಿಡಿಯೇಟ್ ಕರ್ಕೊಂಡು ಬಂದು ಈಗ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಇದು ಸರ್ಕಾರಿ ನೌಕರರ ಕೆಲಸ ಮಾಡ್ತಕ್ಕಂಥವ್ರಿಗೆ ನೈತಿಕ ಸ್ಥೈರ್ಯವನ್ನೇ ಕುಂದಿಸ್ತಕ್ಕಂಥ ಕೆಲಸ ಇದು. ಮತ್ತು ನಮ್ಮಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಸಿಬ್ಬಂದಿ ಬರೀ 25% ಸಿಬ್ಬಂದಿ ಇದ್ದೀವಿ. ನಮಗೆ ಮಂಜೂರಾಗಿರೋಂಥ ಹುದ್ದೆಗೂ ಕೆಲಸ ನಿರ್ವಹಿಸ್ತಕ್ಕಂಥ ಭಾಳ ಸಿಬ್ಬಂದಿ ಕೊರತೆ ಇದೆ. ಸಿಬ್ಬಂದಿ ಕೊರತೆ ಮಧ್ಯೆನೂ ಕೂಡ ಎಲ್ಲ ಆರೋಗ್ಯ ವಿಭಾಗದವರಾಗಲಿ, ಇಂಜಿನಿಯರಿಂಗ್ ವಿಭಾಗದವರಾಗಲಿ ಎಲ್ಲರೂ ಪಾಪ ಡೇ ನೈಟು ಒತ್ತಡದಲ್ಲೇ ಕೆಲಸವನ್ನು ಮಾಡ್ತಾಯಿದ್ದಾರೆ ಸಾರ್ವಜನಿಕರು ಕೆಲಸ ಮಾಡುವಲ್ಲಿ. ಒಂದೊಮ್ಮೆ ಯಾವುದಾದ್ರದ್ದು ಅಗತ್ಯತೆಗಳಿದ್ದರೆ, ಕುಂದುಕೊರತೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ದರೆ ಗಮನಕ್ಕೆ ತರ್ಬೋದು, ಮೇಲಧಿಕಾರಿಗಳು ಗಮನಕ್ಕೆ ತರ್ಬೋದು. ಅದನ್ನು ಸಾಲ್ವ್ ಮಾಡಲಿಕ್ಕೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಮಹಾನಗರ ಪಾಲಿಕೆ ಇದೆ, ಅದರ ಎಲ್ಲ ಆಡಳಿತ ವರ್ಗ ಇದೆ, ಶಾಸಕರಿದ್ದಾರೆ, ಸಚಿವರು ಇರ್ತಾರೆ. ಅದು ಬಿಟ್ಟು ಇವರು ನೇರವಾಗಿ ಸರ್ಕಾರಿ ನೌಕರರ ಮೇಲೆ, ಅದು ಭಾಳ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ಇಂಜಿನಿಯರ್ ಇದ್ರು. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಭಾಳ ಇದು ಅಮಾನವೀಯ ಕೃತ್ಯ. ಇದು
ಒಂದು ಹಿಂದೂ ಕಲ್ಚರ್ ಪಾಲಿಕೆ ಆವರಣದಲ್ಲೇ ಅದೇ ವ್ಯಕ್ತಿ ಏನು ಮಾಡಿದಾರೆ ಅದೇ ವ್ಯಕ್ತಿನೇ ಒಂದು ಹಲ್ಲೆ ಮಾಡಿದ್ದೆಲ್ಲ ಇಶ್ಯೂ ಆಗಿತ್ತು ಅದು. ಈಗ ಮತ್ತೆ ಅದೇ ಆಗ್ತಾ ಇದೆ. ನನಗೆ ಹಿಂದಿನ ವಿಷಯ ಗೊತ್ತಿಲ್ಲ, ಬಟ್ ಈ ಸಾರಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಭಾಳ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ. ಇದಕ್ಕೆ ಸಿಬ್ಬಂದಿಗಳೆಲ್ಲರೂ ಕೂಡ ಈಗ ನಾವು ಯಾರು ಕೂಡ ಕಚೇರಿ ಕೆಲಸಕ್ಕೆ ಬರೋದಿಲ್ಲ ಅಂಥೇಳಿ ಮುಷ್ಕರಕ್ಕೆ ಕೊಡ್ತೀವಿ ಅಂಥೇಳಿ ಕಚೇರಿ ಕೆಲಸ ಬಿಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿ ನನಗೂ ಕೂಡ ತಂದು ಕೊಟ್ಟಿದ್ದಾರೆ. ಈಗ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಹತ್ರಕ್ಕೆ ಹೋಗಿ ಈಗ ದೂರನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇದು ಭಾಳ ಗಂಭೀರವಾದಂಥ ವಿಚಾರ. ಮಹಾನಗರ ಪಾಲಿಕೆ ಸದಸ್ಯರು ಜನಪ್ರತಿನಿಧಿಗಳ ಬಗ್ಗೆ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಗೌರವ ಇರುತ್ತೆ. ಅವರು ಆ ಗೌರವವನ್ನು ಉಳಿಸ್ಕೊಳ್ಳೋಂಥ ಕೃತ್ಯವನ್ನು ಬಿಟ್ಬಿಟ್ಟು ಈ ರೀತಿ ಮಾಡಿರ್ತಕ್ಕಂಥದ್ದು ಭಾಳ ಅಮಾನುಷ ಕೃತ್ಯ ಅಂತ ಅಲ್ಲ, ಯಾವ ಕಾರಣಕ್ಕಾಯ್ತು ಸರ್? ಯಾವ ಕಾರಣಕ್ಕೆ ಅವರು ನನಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಏನೋ ಯಾವುದೋ ಎನ್ಕ್ರೋಚ್ಮೆಂಟ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ಇಂಜಿನಿಯರ್ ಗಮನಕ್ಕೆ ತಂದ್ರಂತೆ ಅವರು ಕಾರ್ಪೊರೇಟ್ರು. ಇವರು ಆಯ್ತು ಇವತ್ತು ಅದೇ ಶಾಸಕರದ್ದು ಒಂದು ಕಾರ್ಯಕ್ರಮ ಇದೆಯಲ್ಲ, ಅದು ಮುಗಿದಾದ್ಮೇಲೆ ನಾಳೆ ನಾಡಿದ್ರಲ್ಲಿ ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರಂತೆ. ಅವ್ರೇನು ಈಗಲೇ ಆಗಬೇಕು ಅಂತ ಹೇಳಿ ಏನೋ ಹಠ ಹಿಡಿದ್ರು ಅಂತ ಕಾಣ್ತದೆ. ಆ ಸಂದರ್ಭದಲ್ಲಿ ಅವ್ರು ಇವತ್ತು ಆಗೋದಿಲ್ಲ, ನಾಳೆ ನಾಡಿದ್ರಲ್ಲಿ ನಾನೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದು ಏನು ಅವ್ರಿಗೆ ಯಾಕೆ ಕೋಪ ಬಂತು, ಆ ವಿಚಾರ ಹಲ್ಲೆ ಮಾಡುವಂಥ ಗಂಭೀರವಾದಂಥ ವಿಚಾರನೂ ಆಗಿರಲಿಲ್ಲ. ಕೊನೆ ಪಕ್ಷ ನನ್ನ ಗಮನಕ್ಕಾದ್ರೂ ತರ್ಬೋದಾಗಿತ್ತು ಏನು ವಿಷಯ ಇದೆ ಅಂತ ಗಮನಿಸ್ತಾ ಇದ್ವಿ. ಹಲ್ಲೆ ಮಾಡುವಂಥ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಅವರಲ್ಲಿ ಒಬ್ಬ ಪ್ರತಿನಿಧಿಗಿರ್ಬೇಕಾದಂಥ ಸಹನೆ ಇರಲಿಕ್ಕಿಲ್ಲ ಬಹುಶಃ ಅಂತೇಳಿ ಕಾಣ್ತದೆ. ಎಫ್ಐಆರ್ ಮಾಡಿಸಿದ್ರೆ ಈಗ ನೌಕರರು ಪ್ರಕರಣ ದಾಖಲಿಸ್ತಾ ಇದ್ದಾರೆ, ಅದನ್ನು FIR ಮಾಡ್ತಾರೆ ಪೊಲೀಸ್. ಪೋಷಣೆ ಇದೆ ಆರಾಮಿತ್ತು. ಈಗ ವೈದ್ಯಾಧಿಕಾರಿಗಳು ಇನ್ನೂ ಕೆಲವು ಸ್ಕ್ಯಾನಿಂಗ್ ಎಲ್ಲ ಮಾಡ್ಬೇಕಂತ ಹೇಳಿದ್ದಾರೆ. ಸ್ವಲ್ಪ ಗಲ್ಲಕ್ಕೆ ಮತ್ತು ಎದೆ ಭಾಗಕ್ಕೆಲ್ಲ ಏಟಾಗಿದೆ. ಈಗ ಸಂಪೂರ್ಣ ತಪಾಸಣೆ ಆದ ನಂತರ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ವರದಿನ ತಗೋತೀನಿ ಡಾಕ್ಟರ್ ಜೊತೆಗೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.